ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಸೋಮವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಎಕ್ಸಸೈಸ್ ಸ್ಕಿಪ್ ಆಗಿದೆ. ಯಾಕೆ ಅಂತೀರಾ? ತಿಂಡಿ ಅರಿಯ ರೊಟ್ಟಿ ಮಾಡಿದ್ದೆ. ಸೊ 6:30 ಅರಿಲಿಕ್ಕೆ ನಿಂತ್ಕೊಂಡು 7:30 ಆದರೂ ಮುಗಿಲಿಲ್ಲ. ಸೊ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಟೈಮಿಂಗ್ಸ್ ಒಂದು 6:45, 6:45 ಅಥವಾ ಮ್ಯಾಕ್ಸಿಮಮ್ ಅಂದರೆ 7 ಗಂಟೆಗೆ ಶುರು ಮಾಡ್ತೀನಿ. ಆಗಲಿಲ್ಲ, ಸ್ವಲ್ಪ ಈ ಹಬ್ಬಗಳ ಟೈಮಲ್ಲಿ ಎಕ್ಸಸೈಸ್ ಸ್ಕಿಪ್ ಆಗ್ತಾ ಇರುತ್ತೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ಇವಾಗ ಕೆಲಸಗಳನ್ನ ಬೇಗ ಬೇಗ ಮುಗಿಸಿ, ಪೂಜೆ ಮುಗಿಸಿ, ಇವಾಗ ಮತ್ತೆ ಹಬ್ಬದ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ವಾರ್ಡ್ರೂಬ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ 3 ದಿವಸದಿಂದ ನಮ್ಮ ಈ ಕೆಳಗಡೆ ನಮ್ಮ ಬೆಡ್ರೂಮ್ ಏನಿದೆ ಅದ್ರದ್ದೇ ಕೆಲಸ ಆಗಿದೆ. 3 ದಿವಸದಿಂದ ಮುಗ್ದೇ ಇಲ್ಲ. ಬಟ್ಟೆ ಮಡ್ಸೋದೇ ಒಂದು ದೊಡ್ಡ ಸಿರಿಯಾಗಿ ಹೋಗ್ಬಿಟ್ಟಿದೆ. ಬೆಳೆದಿದ್ದಾವೆಲ್ಲ ತೆಗೆದಾಕಿ ಈಗ ಕೆಳಗಡೆ ಪೋರ್ಷನ್ ಮುಗೀತು. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಬೇರೆ ಕೂಡ ಇದೆ. ಹಾಗೆ ಅಡುಗೆ ಮಾಡ್ತಾ ಮಾಡೋಣ, ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮನೆಯವ್ರಿಗೆ ಎಕ್ಸಸೈಸ್ ಮಾಡಿ ಮುಗಿಸಿದ್ದಾಯಿತು. ಇದೇ ಬ್ಲಾಗಲ್ಲಿ ದೇವರಾಯನ ದುರ್ಗದ್ದು ಹೋಗಿ ಬಂದಿದ್ದು ಒಂದು ಬ್ಲಾಗ್ ಹಾಕ್ತೀನಿ ಚಿಕ್ಕದು, ಹಾಗೆ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ಇವತ್ತಿನ ಕೆಲಸ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಬನ್ನಿ ಸ್ಟಾರ್ಟ್ ಮಾಡುವ. ನಾನು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತಿಂಗಳು ಎಂಡಿಗೆ ಹೋಗೋಣ ಸಾರಿ ತರಲಿಕ್ಕೆ ಅಂತ ಅನ್ಕೋತಾ ಇದ್ದೀನಿ. ನಾನು ಇನ್ನೇನು ಹೋಗೋದು ಕಲ್ಲೂರಿಗೆ. ನೋಡೋಣ ಯಾವ್ಯಾವ ಥರ ಸಾರಿ ಸಿಗುತ್ತೆ ಏನು ಅಂತ. ನನಗೂ ಕ್ಯೂರಿಯಾಸಿಟಿ ಇದೆ ಈ ಸಲ. ನಮ್ಮ ಅತ್ತಿಗೆ ಅದೇ ಹೇಳ್ತಾಯಿದ್ರು, ಫೋನ್ ಮಾಡಿದ್ರು ಇವಾಗ. ಅದೇ ಮತ್ತು ಅಕ್ಕ ಇದ್ದಿದ್ದ ಕಲರೇ ತರಬೇಡಿ ಅಕ್ಕ, ಎಲ್ಲ ರೆಡ್ಡು, ಪಿಂಕು, ಎಲ್ಲೋ, ಬರೀ ಇದೇ ಕಲರ್ಸ್ನ ಹೋಗಿ ಬಂದು ಅವೇ ತೊಗೊಂಬಂದಿರ್ತೀರ, ಬೇರೆ ಕಲರ್ಸ್ ತೊಗೊಳ್ಳಿ ಅಕ್ಕ ಡಿಫ್ರೆಂಟಾಗಿರೋದು ಅಂತ. ಸರಿ ಈ ಸಲ ನೋಡ್ತೀನಿ. ಒಂದು 3 ಅಂಗಡಿಗೆ ಹೋಗೋಂಥ ಪ್ಲ್ಯಾನ್ ಇದೆ ಕಲ್ಲೂರಲ್ಲಿ. ಯಾವುದೋ ಶಿಲ್ಪ ಅಂತ ಹೊಸ್ದಾಗಿದೆ, ಚೆನ್ನಾಗಿದೆ ಅಂತ ಅಂದರು. ದೇವ್ರ ಮನೆ ಒಂದು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟರೆ ಕೌಶಿಕ್ ಮಾಮೂಲಿ ನಾನು ಹೋಗ್ತೀನಿ. ಸೊ ನೋಡೋಣ ಯಾವ್ಯಾವ ಶಾಪಲ್ಲಿ ಯಾವ್ಯಾವ ಸ್ಯಾರಿ ಇಷ್ಟ ಆಗುತ್ತೆ ಏನು ಅಂತ ನೋಡಿಬಿಟ್ಟು ತೊಗೊಬರೋಣ. ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಬನ್ನಿ ಇವಾಗ ಶನಿವಾರದ ಪೂಜೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡ್ತೀನಿ ಅಂತ. ಪೂಜೆ ಎಲ್ಲ ಬೇಗ ಮುಗಿಸಿ 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ, ತಿಂಡಿ ಮಾಡಿ ಮನೆಯಲ್ಲಿ ತಿಂಡಿನೂ ಮುಗಿಸಿ ಎಲ್ಲರೂ ರೆಡಿಯಾಗಿ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಿಮ್ಗೆ ಗೊತ್ತೇ ಇದೆ, ನಾವು ಯಾವಾಗಲೂ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲ ಮನೆ ದೇವ್ರಿಗೆ ಹೋಗ್ತಾನೆ ಇರ್ತೀವಿ. ಅಂದರೆ ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು ಬಂದು. ಸೊ ಇವತ್ತು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಅಲಂಕಾರ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಇದು ವಿಡಿಯೋ ಸ್ವಲ್ಪ ಆಗಲೇ ಶೇರ್ ಮಾಡಿದ್ದೆ, ಬಟ್ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡಿದ್ರಿಂದ ಕಾಪಿರೈಟ್ ಕಾಲಮ್ಗೆ ಹೋಯ್ತು. ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ಹಲೋ ಸ್ನೇಹಿತರೆ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಶನಿವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ತಿಂಡಿಗೆ ದೋಸೆ, ಬೀಟ್ರೂಟ್ ಪಲ್ಯ, ಜೊತೆಗೆ ಸ್ವಲ್ಪ ಚಟ್ನಿ, ಆಯಿತಾ? ಪೂಜೆಗೆ ಏನು ಮಾಡಿದ್ದೆ ಅಂದರೆ ಪೊಂಗಲ್ ಮಾಡಿದ್ದೆ, ಸಿಹಿ ಪೊಂಗಲ್. ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಮನೆಯಲ್ಲಿ ಸಮಾಧಾನ, ನೆಮ್ಮದಿ ಎಲ್ಲನೂ ಇರುತ್ತೆ. ಸೊ ಇವತ್ತು ದೇವರಾಯನ ದುರ್ಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಏನು ಎಷ್ಟು ಸಲ ಹೋಗ್ತಾರೆ ವರ್ಷಕ್ಕೆ ದೇವರಾಯನ ದುರ್ಗಕ್ಕೆ? ಎಷ್ಟು ಬಾರಿ ಹೋಗ್ತಾರೆ ಅನ್ಕೊತಿರ್ತೀರಲ್ಲ. ಮನೆ ದೇವರಲ್ವಾ, ಇಲ್ಲೇ ಹತ್ರ ಇರೋದ್ರಿಂದ ನಮ್ಗೆ ಯಾವಾಗ ಬೇಕನ್ಸುತ್ತೋ ಸ್ವಾಮಿನ, ನರಸಿಂಹನ ಯಾವಾಗ ನೋಡಬೇಕು ಅಂತ ಮನಸ್ಸಿಗೆ ಅನಿಸುತ್ತೋ ಆವಾಗ ಹೊರಟ್ಬಿಡೋದೇ ಕೆಲಸ. ನಾವು ವರ್ಷಕ್ಕೆ ಎಷ್ಟು ಸಲ ಹೋಗ್ತೀವೋ ನಮಗೆ ನೆನಪಿಲ್ಲ. ಒಟ್ಟಿನಲ್ಲಿ ಒಂದು 2 ತಿಂಗಳಿಗೆ ಒಂದು ಸತಿ ಅಂತೂ ಖಂಡಿತ ಹೋಗ್ತೀವಿ. ಇವತ್ತು ಹೊರಟಿದ್ದೀವಿ ಹೋಗೋಣ ಅಂತ. ಬಟ್ ಇಲ್ಲಿ ತಿಂಡಿ ಮಾಡಿ ತಿಂದುಬಿಟ್ಟು ಆಮೇಲೆ ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ರೋಹಿತ್ ಸ್ನಾನಕ್ಕೆ ಹೋಗಿದ್ದಾನೆ, ನಾನು ನಮ್ಮ ಮನೆಯವರು ಪೂಜೆ ಮುಗಿಸಿದ್ವಿ. ಸೊ ಮಕ್ಕಳನ್ನೇನು ಕಾಯಕ್ಕೆ ಹೋಗಲ್ಲ, ನಾನು ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ಪಾರ ಮುಗಿಸ್ಕೊಡ್ತೀವಿ. ಚಟ್ನಿ ಒಂದು ಸ್ವಲ್ಪ ಮಾಡ್ಕೊಬೇಕು. ಬೀಟ್ರೂಟ್ ಪಲ್ಯ ಈಸಿ, ಸೊ ಎಲ್ರಿಗೂ ಒಳ್ಳೇದಲ್ಲ, ಅದಕ್ಕೋಸ್ಕರ ಬೇಗ ಮಾಡ್ಕೊತಾ ಇದ್ದೀನಿ. ನಾವಷ್ಟೇ ಹೋಗ್ತಾ ಇರೋದು. ಈ ಕೆಲವ್ರಿಗೆ ದೇವರಾಯನ ದುರ್ಗ ಅಂದರೆ ಟ್ರಿಪ್ ಹೋಗ್ತೀವಿ ಅನ್ನೋ ಥರ ಹೇಳ್ತಾರೆ. ಬಟ್ ನಮಗೆ ಟ್ರಿಪ್ ಅಲ್ಲ, ನಮ್ಮ ಮನೆ ದೇವರು, ನಾವು ಯಾವಾಗಲೂ ಹೋಗಬೇಕು. ಬನ್ನಿ ಇವಾಗ ಬೇಗ
ಬೀಟ್ರೂಟ್ ಪಲ್ಯ ಮಾಡಿ ಹೊರಡೋಣ. ಸಾರಿ ಹಾಕೊಳ್ಳೋಣ ಅಂತ ಇದ್ದೀನಿ. ಹೊರಡೋಣ. ಇನ್ನೇನು ದೇವಸ್ಥಾನದಲ್ಲಿ ಅಲ್ಲೇ ಊಟ ಆಗುತ್ತೆ. ಚೆನ್ನಾಗಿರುತ್ತೆ ನಮ್ಮ ದೇವರಾಯನ ದುರ್ಗದಲ್ಲಂತೂ. ತುಂಬ ನೀಟು, ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬ ನೀಟು, ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ ವಾತಾವರಣನೇ ಚೆಂದ ನಮ್ಮ ನರಸಿಂಹನ ಬೆಟ್ಟದ್ದು. ಈ ಟೈಮಲ್ಲಂತೂ, ಮಳೆ ಟೈಮಲ್ಲಂತೂ ಇನ್ನೂ ಸೂಪರ್. ಅದು ಒಂಥರ ಅದು ಹೇಳೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಖುಷಿ ಮನಸ್ಸಿಗೆ, ಅಷ್ಟು ಚೆನ್ನಾಗಿರುತ್ತೆ. ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೇ ವಾತಾವರಣ. ಸೊ ಯಾರೆಲ್ಲ ನಮ್ಮ ನರಸಿಂಹನ ಬೆಟ್ಟಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಹೇಗೆ ಅನಿಸುತ್ತೆ ಬೆಟ್ಟಕ್ಕೆ ಹೋದಾಗ ಅಂತ. ನಿಮ್ಗೆ ಗೊತ್ತೇ ಇರುತ್ತೆ, ಹತ್ತೇಳಕ್ಕೂ ಹೋಗ್ತಾ ಇರ್ತೀನಿ, ದೇವರಾಯನ ದುರ್ಗಕ್ಕೆ ಹೋಗ್ತಾ ಇರ್ತೀನಿ. ಗೊರವನಹಳ್ಳಿಗೆ ಹೋಗೋಣ, ಯಾವಾಗಾದ್ರೂ ಹೋಗಿ ಬರೋಣ ಹಬ್ಬದಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೇಳಿದ್ಯಾ ರಜೆನ ಇವಾಗ ದೇವರಾಯನ ದುರ್ಗಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಸಿಂಪಲ್ಲಾಗಿ ನಮ್ಮ ತಲೆ ಕೂದಲು ಬೇಗ ಆರಲ್ಲ. ಸೊ ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು, ಗೊತ್ತೇ ಇದೆ ನಂದು ಮಾಮೂಲಿ ಹೇರ್ ಸ್ಟೈಲು. ಸೊ ಇದು ಅಲ್ಲೇ ಒಂದು 2 ವರ್ಷ ಆಗಿತ್ತೇನಪ್ಪ ಸ್ಯಾರಿ ಉಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಐರನ್ ಮಾಡಿಸಿ ಇಟ್ಟಿದ್ದೆ. ಇವತ್ತು ಈ ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಕಲಂಕಾರಿ ಬ್ಲೌಸ್ನ ಪೇರ್ ಮಾಡಿ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೊರಟಿದ್ದೀನಿ. ಸೊ ಏನು ಗೊತ್ತಾ, ಶನಿವಾರ ನನ್ನ ಫೇಸ್ ಡಲ್ಲೇ, ಯಾಕೆಂದರೆ 4 ಗಂಟೆಗೆ ಎದ್ಬಿಟ್ಟಿರ್ತೀನಿ ಪೂಜೆಗೆ. ನಿದ್ದೆ ಎಳಿತಾ ಇರುತ್ತೆ, ಫುಲ್ಲು ಟಯರ್ಡು ಥರ ಫೇಸ್ ಡಲ್ಲಲ್ಲೇ ಕಾಣಿಸ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ, ವಾರ ತಿಂಡಿ, ಕಿಚನೆಲ್ಲ ಮತ್ತೆ ಕ್ಲೀನ್ ಮಾಡಿ, ಬಟ್ಟೆಗಳು ವಾಶ್ಗೆ ಹಾಕಿ ಎಲ್ಲ ರೆಡಿ ಮಾಡಿ ಹೊರಡ್ತಾ ಇರೋದು. ಸೊ ಈಗ ಕಾಣಿಸ್ತಾ ಇದೆ ಸಿಂಪಲ್. ಮೇಕಪ್ ಅಂತಂದರೆ ನಾನೇನು ಫೌಂಡೇಶನು ಅದು ಇದು ಏನು ಹಚ್ಚಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿರ್ತೀನಿ, ಸನ್ಸ್ಕ್ರೀನ್ ಲೋಷನ್ ಹಚ್ಚಿರ್ತೀನಿ. ಸೊ ಇಷ್ಟೇ. ಬನ್ನಿ ಹೋಗಿ ಬರೋಣ ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿಗೆ, ಅಂದರೆ ನಮ್ಮ ಮನೆ ದೇವರಿಗೆ. ಸೊ ಯಾವಾಗಲೂ ಹೋಗ್ತಾನೆ ಇರ್ತೀವಿ ನಾವು, ತಿಂಗಳಿಗೆ 2 ತಿಂಗಳಿಗೆ ಯಾವಾಗ ಹೋಗ್ಬೇಕನ್ಸೋದು ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ಸೊ ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಗೊತ್ತಲ್ಲ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್. ಬನ್ನಿ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ಶನಿವಾರ ಅಂದರೆ ಸ್ವಲ್ಪ ಬೇಗ ಇದ್ದರೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಬಟ್ ದೇವಸ್ಥಾನಕ್ಕೆ ಕೊಟ್ಟಿರೋದ್ರಿಂದ ನನಗೆ ಒಂಥರ ನಿದ್ದೆ ಬರೋದಕ್ಕಿಂತ ಒಂದು ಸ್ವಲ್ಪ ಡಲ್ ಫೀಲ್ ಆಗ್ತಾ ಇರುತ್ತೆ. ಬಂದ್ವಿ ದೇವಸ್ಥಾನಕ್ಕೆ. ಇನ್ನೇನು ದೇವರಾಯನ ದುರ್ಗದ ರೋಡು. ಸೊ ನಮ್ಮ ದೇವರಾಯನ ದುರ್ಗದ ರೋಡ್ ಅಂದ್ರೇ ನಂಗೆ ಅಷ್ಟು ಖುಷಿ. ಯಾಕೆಂದರೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ಹೋಗ್ತಾ ನಾಮದ ಚಿಲ್ಮೆ ಸಿಗುತ್ತೆ, ದಾರಿ ಉದ್ದಕ್ಕೂ ಕೂಡ ಎಲ್ಲ ಕಾಡು, ಹಸಿರು ವಾತಾವರಣ, ಅದೇನೋ ಒಂಥರ ಖುಷಿ, ಅದನ್ನ ಹೇಳೋಕ್ಕೆ ಆಗಲ್ಲ. ಸೊ ಯಾರ್ಯಾರೆಲ್ಲ ದೇವರಾಯನ ದುರ್ಗಕ್ಕೆ ಹೋಗಿದ್ದೀರಾ, ನರಸಿಂಹನ ದರ್ಶನ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಸೊ ಇಲ್ಲೊಂಚೂರು ವೀಡಿಯೋ ಶೂಟ್ ಮಾಡಿಕೊಂಡೆ, ತುಂಬ ಖುಷಿ ಆಗ್ತಾಯಿತ್ತು ಮನಸ್ಸಿಗೆ. ಸೊ ಎಲ್ಲೇ ಕಾರಲ್ಲಿ ನಿದ್ದೆ ಬಂದರೂ ಕೂಡ ಇನ್ನೇನು ದೇವರಾಯನ ದುರ್ಗದ ರೋಡ್ ಬಂತು ಅಂದರೆ ಕೂಗ್ರಿ ನನಗೆ ಅಂತ ಹೇಳಿರ್ತೀನಿ. ಸೊ ನನಗೆ ಅದೊಂದು ಖುಷಿ, ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗುವಂಥದ್ದು. ಸೊ ನಾನು ರೋಡ್ ಉದ್ದಕ್ಕೂ ನೋಡ್ತಾ ಇದ್ದೆ. ಐ ಥಿಂಕ್ ಇವತ್ತು ಜನ ಇಲ್ಲ ಅಂತ ಅನಿಸ್ತಿತ್ತು. ಯಾಕೆ ಅಂತಂದರೆ ವೆಹಿಕಲ್ ಕಡಿಮೆನೇ ಬರ್ತಾಯಿದ್ವು, ತುಂಬ ಕಡಿಮೆ ಬರ್ತಾಯಿದ್ವು ಅಂದ್ಕೊಂಡು ಹೋದೆ. ಇಟ್ಸ್ ಓಕೆ, ತುಂಬ ಏನೂ ಕಡಿಮೆ ಇರಲಿಲ್ಲ ಜನ, ತುಂಬ ಜಾಸ್ತಿನೂ ಇರಲಿಲ್ಲ. ಇವತ್ತು ಒಳಗೆ ಒಂದು ವೀಡಿಯೋ ತಗೊಳಕ್ಕಾಗುತ್ತಾ ನೋಡೋಣ ಅಂತ ಅನ್ಕೋತಾ ಇದ್ದೆ. ಬಟ್ ಒಂದು ಸ್ವಲ್ಪ ಮೀಡಿಯಮಲ್ಲಿದ್ದರು ಜನ. ವಿಶೇಷವಾದಂಥ ಪೂಜೆ ಶನಿವಾರ ಅಂತಂದರೆ ಇಲ್ಲಿ ಬಂದರೆ ಗೊತ್ತಾಗುತ್ತೆ ವೆಹಿಕಲೆಲ್ಲ ಎಷ್ಟಿರುತ್ತೆ, ಅದ್ರ ಮೇಲೆ ಡಿಪೆಂಡು. ಇನ್ನು 12ವರೆಗೆ ಇಲ್ಲಿ ಊಟ ಇರುತ್ತೆ. ನಮ್ಮ ದೇವರಾಯನ ದುರ್ಗದಲ್ಲಂತೂ ಊಟ ಅಂತೂ ಡೈಲಿ ಇರುತ್ತೆ. ತುಂಬ ನೀಟಾಗಿ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿರ್ತಾರೆ ನೋಡಿ. ಅಲ್ಲೇ ಛತ್ರದ ಮುಂದೆನೇ ನಾನು ಕಾರ್ನ ಹಾಕಿರೋದು. ಇವತ್ತು ರೋಹಿತ್ ಡ್ರೈವಿಂಗು. ಇನ್ನೆಲ್ಲೂ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ. ಫ್ರೀ ಇದ್ದರೆ ಸೊ ಕೇಳಿದ್ರೆ ಒಂದು ಅವಕಾಶ ಕೊಡ್ತಾರೇನೋ. ಇಷ್ಟೊಂದು ರಶ್ ಇದ್ದರೆ ಖಂಡಿತ ಅವಕಾಶ ಇರೋದಿಲ್ಲ. ಇನ್ನು ಸುಜಿತ್ ನೋಡಿ, ಮಾರಮ್ಮನ ಥರ ಕುಂಕುಮ ಇಟ್ಕೊಂಡು ಸಿಕ್ಕಿದ ಕಡೆ ಎಲ್ಲ ಕುಂಕುಮ. ಇನ್ನು ಅಲ್ಲಿ ನರಸಿಂಹನ ದರ್ಶನ ಆಯಿತು, ಪಕ್ಕದಲ್ಲೇ ಲಕ್ಷ್ಮೀ ದೇವ್ರ ದೇವಸ್ಥಾನ. ಸೊ ಮಹಾಲಕ್ಷ್ಮಿ ಪೂಜೆ ಮಾಡಿಸ್ಬೇಕಲ್ವ. ಸೊ ಇಲ್ಲೂ ಬಂದು ನಮಸ್ಕಾರ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟ್ ಮನೆ ದೇವ್ರಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಬೇಕು ಅಂತಂದರೆ ಗೊರವನಹಳ್ಳಿಗೆ ಹೋಗೋಂಥ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಮನಸ್ಸಲ್ಲಿ ಹಂಗೆ ಅಂದ್ಕೊಂಡಿದ್ದೆ, ಅವ್ರು ಯಾರಿಗೂ ಹೇಳಿರಲಿಲ್ಲ ನಾನು. ಬಟ್ ಆ ಅಮ್ಮ ಹೆಂಗೆ ಕರೆಸ್ಕೋತಾರೆ ನನಗೆ ಅಂತ ಅಂದರೆ, ಹಬ್ಬಕ್ಕೆ ಮುಂಚೆ ಯಾವುದಾದ್ರು ಒಂದು ಟೈಮಲ್ಲಿ ಹೋಗಿ ಬಂದಿರ್ತೀನಿ. ಅದರಲ್ಲೂ ಆಷಾಢದಲ್ಲಂತೂ ಖಂಡಿತ ಹೋಗಿ ಬಂದಿರ್ತೀನಿ. ಇನ್ನು ಇಲ್ಲಿ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಕರೆಕ್ಟಾಗಿ 12:15 ಎಕ್ಸಾಕ್ಟಾಗಿ ಬಾಗಿಲು ತೆಗಿತಾರೆ.
ಸೊ ಅಲ್ಲೇ ನೋಡಿದ್ರಲ್ಲ ಕರಿಗಿರಿ ಭವನ ಅಂತ. ಸೊ ನಮ್ಮ ದೇವರಾಯನದುರ್ಗದ ಬೆಟ್ಟಕ್ಕೆ ಇನ್ನೊಂದು ಹೆಸರು ಏನು ಅಂತ ಅಂದರೆ ಕರಿಗಿರಿ ಕ್ಷೇತ್ರ. ನೋಡಿ ಸುಜಿತ್ಗೆ ಚಿಮ್ಮುರಿ ಅದ್ರ ಬೇಕಂತೆ, ಕಥೆನೂ ಅದಕ್ಕೆ ಕೂಡ ಹಿಂದಿನ ಬ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಸುಜಿತ್ ಚಿರ್ಮುರಿ ಬೇಕು ಅಂತ ಅಂದ. ಚಿರ್ಮುರಿ ತೊಗೊಂಡ್ವಿ, ಕಬ್ಬಿನ ಹಾಲು ಕುಡಿದ್ವಿ, ಹೊರಟ್ವಿ. ಬೆಳಗ್ಗೆ ಹೇಗೂ ಟಿಫನ್ ಮಾಡ್ಕೊಂಬಂದಿದ್ವಿ, ಹೊಟ್ಟೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಕಬ್ಬಿನ ಹಾಲೆಲ್ಲ ಕುಡಿದ್ವು. ಇವಾಗ ನಮ್ಮ ಮನೆಯವ್ರು ದಿಢೀರಂತ ಗೊರವನಹಳ್ಳಿಗೆ ಹೋಗ್ಬಿಡೋಣ ಅಂದರು. ರೋಹಿತ್ ಯಾಕೋ ಸುಮಾರು ವರ್ಷ ಆಯಿತು, ಒಂದು ವರ್ಷ ಆಯಿತು ಹೋಗೋಣ ಅಂತ ಅಂದ. ಸರಿಯಪ್ಪ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು, ಟೈಮು ಇನ್ನೂ 1 ಗಂಟೆನೂ ಆಗಿರಲಿಲ್ಲ. ಸೊ ಸರಿ ಹೋಗೋಣ ಅಂತ ಹೊರಟ್ವಿ. ಅಲ್ಲೂ ಏನು ಅಂಥ ಜನ ಇರಲಿಲ್ಲ. ಸ್ನೇಹಿತರೆ, ಅಲ್ಲೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ಕೊರಟಗೆರೆ ವೀಡಿಯೋನಲ್ಲಿ ಹಾಕ್ತೀನಿ. ಕಾಲನ ಹಚ್ಕೊಳ್ಳಿಲ್ಲ, ಇವತ್ತು ಲೇಟ್ ಆಗುತ್ತೆ ಅಂತ ಹಂಗೆ ಸಾರಿ ಹಾಕೊಂಡು ಬಂದೆ. ದೇವರಾಯನದುರ್ಗದಲ್ಲಿ ಊಟ ಮಾಡ್ಕೊಂಡು ಬರಬೇಕಾಯ್ತು. ಹೇಳ್ದೆ ನಮ್ಮ ಮನೆಯವ್ರಿಗೆ ದೇವರಾಯನದುರ್ಗದಲ್ಲಿ ಊಟ ಮಾಡ್ಕೊಂಡು ಇನ್ನೂ 1/2 ಅವರ್ ಯಾರು ಕೂತ್ಕೋತಾರೆ, ಬಾ ಹೋಗೋಣ. ಗೊರವನಹಳ್ಳಿಗೆ ಹೋಗ್ಬಿಟ್ಟು ಹೋಗೋಣ. ಗೊರವನಹಳ್ಳಿಗೆ ಹೋಗೋದೇನು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಇಲ್ಲಿ ಹೊರಟು. ಗೊರವನಹಳ್ಳಿಲೂ ಕೂಡ ಊಟ ಇರುತ್ತೆ, ಅಲ್ಲೂ ಚೆನ್ನಾಗಿರುತ್ತೆ. ಸೊ ಗೊರವನಹಳ್ಳಿಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಅಲ್ಲೂ ಕೂಡ ಸುಮಾರು ಐಟಮ್ಸ್ಗಳು ತೊಗೊಳ್ಳೋಣ ಅಂತ ಹೋದೆ. ತುಂಬ ಚೆನ್ನಾಗಿದ್ವು. ತೋರಣಗಳು, ಹೂವಿನ ಮಾಲೆಗಳು ತುಂಬ ಏನು ಕಾಸ್ಟ್ಲಿ ಹೇಳ್ತಿರ್ಲಿಲ್ಲ, ತುಂಬ ಚೆನ್ನಾಗಿದ್ವು. ನಾನು ಒಂದು ಪ್ಲೇಟ್ ಬೇಕಿತ್ತು, ಒಂದು ಪ್ಲೇಟ್ ತೊಗೊಂಡೆ. ನಾನು ಕೂಡ ಒಂದು ತೋರಣ ತೊಗೊಂಡೆ. ಇದೆಲ್ಲ ತೊಗೊಂಡ್ವಿ. ಫೈನಲಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು 4:15, ಎಕ್ಸಾಕ್ಟ್ 4:15 ಆಗಿತ್ತು. ಬನ್ನಿ ಹೋಗೋಣ ಇವಾಗ. ಫಸ್ಟು ಸುಜಿತ್ನ ಕರ್ಕೊಂಡು ಹೋಗೋದೇ ಒಂದು ಟಾಸ್ಕ್. ಯಾಕೆಂದರೆ ಇಲ್ಲಿ ಕಾಲು ಸಿಕ್ಕಾಪಟ್ಟೆ ಸುಡ್ತಾಯಿದ್ವು. ಯಾಕೆಂದರೆ ನೋಡ್ತಾ ಇದ್ದೀರ ವಾತಾವರಣ, ಮಳೆ ಇಲ್ಲ, ಎಲ್ಲ ಕಡೆ ವಿಪರೀತ ಬಿಸಿಲು, ಬೇಸಿಗೆ ಥರನೇ ಆಗೋಗ್ಬಿಟ್ಟಿದೆ. ಇಲ್ಲೆಲ್ಲ ಕಲ್ಲುಗಳಂತೂ ಕಾದು ನಿಂತಿದ್ವು. ಸೊ ಸುಜಿತ್ ನಂಗೆ ಕಾಲು ಸುಡ್ತಾ ಇದೆ ಅಂತ ಫಾಸ್ಟಾಗಿ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಒಳಗಡೆ ಹೋದ್ವಿ. ನಿಮ್ಗೆ ಗೊತ್ತೇ ಇದೆ, ಅಲ್ಲೂ ಕೂಡ ಏನು ವೀಡಿಯೋ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದೇ ಮೊದಲು ಥರ ಇಲ್ಲ, ದೇವಸ್ಥಾನ ಇನ್ನೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಮುಂಚೆ ಎಲ್ಲ ಡೈರೆಕ್ಟ್ ಬಿಡ್ತಾಯಿದ್ರು, ಇವಾಗ ಸುತ್ತಲೂ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಅಂತಲೂ. ಇಲ್ಲೂ ಕೂಡ ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ಅಲ್ಲಿಂದ ನಾನು ಇವಾಗ ಶ್ರೀನಿವಾಸ ಜ್ಯುವೆಲರಿ ಶಾಪಿಗೆ ಬಂದೆ. ಒಂದು ದೀಪಗಳನ್ನ ತೊಗೋಬೇಕಾಗಿತ್ತು ರಾಯರ ಪೂಜೆಗೆ ಅಂತ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಾಯರ ಪೂಜೆಗೆ ಅಂತ ತುಪ್ಪದ ದೀಪ ಹಚ್ಚಲಿಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳಿ ದೀಪ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾಗಿದ್ದೆ. ಸೊ ಆಯಿತು ಅಂತ ಬಂದೆ. ರಾಯರ ವಿಗ್ರಹಗಳನ್ನ ಇದೆಯಾ ಅಂತ ಕೇಳಿದೆ, ತೋರಿಸೋದ್ರು. ಎಷ್ಟು ಚೆನ್ನಾಗಿತ್ತು ರಾಯರ ವಿಗ್ರಹಗಳು ಅಂದರೆ. ಬಟ್ ಬೆಳ್ಳಿ ತುಂಬ ಕಾಸ್ಟ್ಲಿ ಇದೆ, ಚಿನ್ನನೂ ಕಾಸ್ಟ್ಲಿ ಇದೆ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಒಂದು ನೆಕ್ಲೆಸ್ಗಳೆಲ್ಲ ನಿಮಗೆ ಅಬೌಟ್ 10 ಗ್ರಾಮ್ ಒಳಗಡೆ ಇದೆ ಅಷ್ಟೇ. ಇದೆಲ್ಲ 6, 7, 8, 9, 10 ಇವೆಲ್ಲವೂ ಕೂಡ 10 ಗ್ರಾಮ್ ಒಳಗಡೆ ಇದೆ ನೆಕ್ಲೆಸ್ಗಳು. ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ತುಂಬ ದಿನಗಳೇ ಆಗಿತ್ತು ಶ್ರೀನಿವಾಸ ಜ್ಯುವೆಲರಿ ಶಾಪಿಗೆ ಬಂದು. ಸೊ ಅಲ್ಲಿ ಏನು ತೊಗೊಂಡೆ ಏನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಹೋಗ್ಬಿಟ್ಟು ಬಂದ್ವಿ. ಗೊರವನಹಳ್ಳಿಗೆ ಹೋಗೋಂಥದ್ದೇನು ಪ್ಲ್ಯಾನ್ ಇರಲಿಲ್ಲ. ರೋಹಿತ್ ಹೋಗೋಣ ತುಂಬ ವರ್ಷ ಆಗಿದೆ ಅಂತ ಅಂದ. ಸರಿ ನಡಿಯಪ್ಪ, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೋದ್ವಿ. ಅಲ್ಲೂ ಏನಂತ ರಶ್ ಇರಲಿಲ್ಲ. ಸೊ ನಂಗೆ ಅದೇನೋ ಗೊತ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಒಂದು ಸಲ ತಾಯಿ ನಾನು ಬರಲ್ಲ ಅಂದ್ರೂ ಕರ್ಸ್ಕೊತಾಳೆ ತಾಯಿ ಗೊರವನಹಳ್ಳಿ ಲಕ್ಷ್ಮಿ. ಸೊ ಯಾಕೆಂದರೆ ತುಂಬ ಆರಾಧಿಸ್ತೀನಿ ಮನೆಯಲ್ಲಿ ಲಕ್ಷ್ಮೀ ದೇವಿನ. ಸೊ ಹಂಗಾಗೋ ಏನೋ ನಾನು ಹೋಗೋ ಪ್ಲ್ಯಾನ್ ಇಲ್ದಿರೂ ಸಡನ್ಲಿ ಹಬ್ಬ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸಲ ಹೋಗಿ ಬಂದಿರ್ತೀನಿ, ನನಗೆ ಗೊತ್ತಿಲ್ದಿರೋ ಥರ. ಸೊ ಅದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಜನ ಕಡಿಮೆ ಇದ್ದರು, ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದೇವರಾಯನದುರ್ಗದಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು. ತುಂಬ ಶೈನ್ ಆಗ್ತಿದೆ. ಬೆಳಗ್ಗೆ 4 ಗಂಟೆಗೆ 4:15 ಗಂಟೆಗೆ ಎದ್ದಿರೋದು, ನಿದ್ದೆ ಬರ್ತಾ ಇದೆ. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸಾರಿ ಅಂತೂ ಎಲ್ಲರೂ ಒಂದು ಸಲ ತಿರುಗಿ ನೋಡೋ ಥರ ಕಾಣಿಸ್ತಾ ಇತ್ತು ಸಾರಿ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಾರಿ ಅಂತೂ. ಇದ್ರದ್ದು ಬ್ಲೌಸ್ ಇದೆ. ಸೊ ನಾನು ಡಿಫ್ರೆಂಟಾಗಿರಲಿ ಅಂತ ಇದು ಬೇರೆ ಥರ ಪೇರ್ ಮಾಡಿ ಹಾಕ್ಕೊಂಡು ಹೋಗಿದ್ದೆ. ಎಲ್ಲರೂ ಒಂದು ಸಲ ತಿರುಗಿ ನೋಡೋರು ನಾನು ಹೋಗ್ತಾ ಇದ್ದರೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತೋ ಏನೋ ಗೊತ್ತಿಲ್ಲ ಸ್ಯಾರಿ. ಆಯಿತು, ಮನೆ ದೇವ್ರಿಗೂ ಹೋಗಿ ಬಂದಿದ್ದಾಯಿತು, ಗೊರವನಹಳ್ಳಿಗೆ ಹೋಗಿ ಬಂದಿದ್ದಾಯಿತು. ಸೊ ಇವತ್ತಿನ ಬ್ಲಾಗು ಗೊತ್ತಿಲ್ಲ ಕಂಟಿನ್ಯೂ ಮಾಡ್ತೀನೋ ಅಥವಾ ಎಂಡ್ ಆಗುತ್ತೋ ಗೊತ್ತಿಲ್ಲ. ಸೊ ಏನಾದರೂ ಎಂಡ್ ಆದರೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ.
ಸೊ ಅಲ್ಲಿವರೆಗೂ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ತುಂಬ ಶೈನ್ ಆಗಿದೆ, ರೆಸ್ಟ್ ಮಾಡಬೇಕು, ನಿದ್ದೆ ಬರ್ತಾಯಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ಮುಖ ತೊಳೆದು ಮಲಗಿಬಿಡ್ಬೇಕು, ಒಂದು ಅರ್ಧ ಗಂಟೆ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ನಮಸ್ಕಾರ.